ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನೂ ಕೊಡ್ತಾ ಹೋಗ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳ್ಸೋಕೆ ಹೊರಟಿದ್ದೀನಿ ಅಂತ ಅಂದರೆ, ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಕನಸು ಕಂಡಿದ್ದೀರಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ ನಾನು ಕೂಡ ಅರ್ನ್ ಮಾಡಬೇಕಂತ ಯಾರೆಲ್ಲ ಕನಸು ಕಂಡಿದ್ದೀರಾ ಎಲ್ರಿಗೂ ಕೂಡ ತುಂಬ ಸಿಹಿ ಸುದ್ದಿ ಬಂದಿದೆ ಯೂಟ್ಯೂಬ್ ಕಡೆಯಿಂದ. ಏನಪ್ಪ ಅಂತ ಅಂದರೆ, 0 ಸಬ್ಸ್ಕ್ರೈಬಿಂದನೇ ಏನೆಲ್ಲ ಸೌಲಭ್ಯಗಳಿವೆ, ಏನೆಲ್ಲ ಸೌಲಭ್ಯಗಳು ನೀವು 0 ಸಬ್ಸ್ಕ್ರೈಬಿಂದನೇ ನಿಮ್ಮ ಚಾನಲ್ನ ಹೇಗೆ ಗ್ರೋ ಮಾಡ್ಕೋಬೋದು, 1 ತಿಂಗಳಲ್ಲೇ ಗ್ರೋ ಮಾಡ್ಕೋಬೋದು ಅಥವಾ 15 ಡೇಸಲ್ಲೇ ಗ್ರೋ ಮಾಡ್ಕೋಬೋದು. ಮುಂದೆ ನಾನು ನಿಮಗೆ ಒಂದು 0 ಸಬ್ಸ್ಕ್ರೈಬ್ ಇರೋ ಚಾನಲ್ನ ತೊಗೊಂಡ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಹೋಗಿ, ನೀವು ಕೂಡ ಸಪೋರ್ಟ್ ಮಾಡ್ತಾ ಹೋಗಿ ನನ್ನ ಚಾನಲ್ಗೂ. ಫ್ರೆಂಡ್ಸ್, ಮೊದಲಿಗೆ ನಾನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲಿಗೆ ಹೋಗಿ ಇಲ್ಲಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅದು 0 ಸಬ್ಸ್ಕ್ರೈಬರ್ ಇದೆ, ಒಂದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಅದು 0 ಸಬ್ಸ್ಕ್ರೈಬ್ ಇರುವಂಥ ಚಾನಲ್ನ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಮ್ಮ ಚಾನಲ್ ಓಪನ್ ಆಗುತ್ತೆ. ಚಾನಲ್ ಓಪನ್ ಆದ ತಕ್ಷಣ ಮೇಲ್ಗಡೆ 3 ಡಾಟ್ಸ್ ಕಾಣುತ್ತೆ ನೋಡಿ. 3 ಡಾಟ್ಸ್ನ ನಾವು ಕ್ಲಿಕ್ ಮಾಡ್ಕೋಬೇಕು. 3 ಡಾಟ್ಸ್ ಕ್ಲಿಕ್ ಮಾಡಿದ ತಕ್ಷಣ ಶೇರ್ ಅಂತ ಬರುತ್ತೆ. ಶೇರ್ನ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ. ಫ್ರೆಂಡ್ಸ್, ನಾವು ಈ ಥರ ಪೇಜ್ ಓಪನ್ ಆಗಬೇಕಂತ ಅಂದರೆ ನಾವು ಚಾನಲ್ ಓಪನ್ ಮಾಡಿದಾಗ ಈ ಥರ ಎಲ್ಲ ಸೌಲಭ್ಯಗಳು ಇರಲಿಲ್ಲ. ಈಗ ಚಾನಲ್ ಓಪನ್ ಮಾಡೋರು ಕೂಡ ತುಂಬ ಖುಷಿಯಿಂದ ಚಾನಲ್ನ ಓಪನ್ ಮಾಡ್ಕೋಬೋದು. ಯಾಕಂತ ಅಂದರೆ ನೋಡಿ, ಅಲ್ಲಿ QR ಕೋಡ್ ಇದೆ, ಮತ್ತು ಕಾಪಿ ಲಿಂಕ್ ಅಂತ ಇದೆ, ಮತ್ತು ಕ್ವಿಕ್ ಶೇರ್ ಅಂತ ಇದೆ. ಇವೆಲ್ಲವನ್ನು ಬಳಸ್ಕೊಂಡು ನಮ್ಮ ಚಾನಲ್ನ ತುಂಬ ಬೇಗನೆ ಗ್ರೋ ಮಾಡ್ಕೋಬೋದು ಅಲ್ವಾ. ನಾವು ಆವಾಗ ಯೂಟ್ಯೂಬ್ ಓಪನ್ ಮಾಡಿದಾಗೆ ನಮಗೇನಾದರೂ ಬೇರೆಯವರಿಗೆ ಶೇರ್ ಮಾಡಬೇಕಂದ್ರೆ ವಿಡಿಯೋನೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೋಬೇಕಾಗಿತ್ತು. ಆದರೆ ಈಗ ಹಿಂಗಿಲ್ಲ ನೋಡಿ. ಇವೆಲ್ಲವನ್ನು ಬಳಸ್ಕೊಂಡು ನಿಮ್ಮ ಚಾನಲ್ನ ನೀವು ಬೇಗನೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೋಬೋದು. 0 ಸಬ್ಸ್ಕ್ರೈಬ್ ಇದ್ದರೂ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು ಅಂತ ಹೇಳಿ ತುಂಬ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಮತ್ತೆ ನಾನು ಇನ್ನೊಂದು ಚಾನಲ್ ಓಪನ್ ಮಾಡಬೇಕಂತ ಆಸೆ ಪಡ್ತೀನಿ. ಯಾಕಂತ ಅಂದರೆ ಇಷ್ಟೆಲ್ಲ ಸೌಲಭ್ಯಗಳಿರೋದನ್ನು ಯಾಕೆ ಬಿಡಬೇಕಲ್ವಾ, ಅದರಿಂದ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಚಾನಲ್ನ ಯಾರು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರಿ, ಕ್ರಿಯೇಟ್ ಮಾಡಿಕೊಂಡು ಬೇಗ ವರ್ಕ್ ಮಾಡಿ. ತುಂಬ ಚೆನ್ನಾಗಿ ಫೀಚರ್ಸ್ ಬಂದಿದೆ, ನಿಮ್ಮೆಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ. ಮತ್ತು ನೆಕ್ಸ್ಟ್ ನೋಡಿದರೆ ಅಲ್ಲಿ ಕಮ್ಯುನಿಟಿ ಅಂತ ಇದೆ ನೋಡಿ. ಕಮ್ಯುನಿಟಿ ನಮಗೆ 1000 ಸಬ್ಸ್ಕ್ರೈಬ್ ಆದಮೇಲೆ ನಮಗೆ ನಾವು ಕಂಡಿದ್ದು ಕಮ್ಯುನಿಟಿ ಪೋಸ್ಟ್ ಹಾಕೋದು. ಇಲ್ಲಿ ನೋಡಿ 0 ಸಬ್ಸ್ಕ್ರೈಬರ್ಗೆ ಕೊಟ್ಟಿದ್ದಾರೆ ಕಮ್ಯುನಿಟಿ ಪೋಸ್ಟ್ ಹಾಕ್ಲಿಕ್ಕಂತ. ಕಮ್ಯುನಿಟಿ ಪೋಸ್ಟಿಂದ ನಮಗೆ ಎಷ್ಟೆಲ್ಲ ಸೌಲಭ್ಯಗಳಿದೆ ಅಲ್ವಾ. ನಮಗೇನಾದರೂ ಏನು ಸ್ಟೇಟಸ್ ಹಾಕಬೇಕಂತ ಅಂದರೆ ಕಮ್ಯುನಿಟಿ ಪೋಸ್ಟಿಗೆ ಹೋಗಿ ಹಾಕಿದರೆ ಸಾಕು, ನಮಗೆ ವ್ಯೂಸ್ ಬರುತ್ತೆ, ಮತ್ತು ನಮ್ಮ ವಿಡಿಯೋಸ್ಗಳಿಗೆ ಮತ್ತು ಸಬ್ಸ್ಕ್ರೈಬರ್ ಕೂಡ ತುಂಬ ಜಾಸ್ತಿ ಬರ್ತಾರೆ ಕಮ್ಯುನಿಟಿ ಪೋಸ್ಟಿಂದ. ಫ್ರೆಂಡ್ಸ್ ನೋಡಿ, 0 ಸಬ್ಸ್ಕ್ರೈಬಲ್ಲಿ ಇಷ್ಟೆಲ್ಲ ಸೌಲಭ್ಯಗಳಿವೆ. ಮತ್ತು ನೆಕ್ಸ್ಟ್ ನಾವು 50 ಏನಾದರೂ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅಂದರೆ ನೋಡಿ, ಇಲ್ಲಿ ಲೈವ್ ಸ್ಟ್ರೀಮಿಗೆ ಕೂಡ ಹೋಗ್ಬೋದು. ಲೈವ್ ಮಾಡಿದರೆ ಏನೆಲ್ಲ ಉಪಯುಕ್ತ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಲ್ವಾ. ಈಗ 50 ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಲೈವ್ ಮಾಡಿದರೆ ಅಲ್ಲಿ ವಾಚಿಂಗ್ ಟೈಮು ಕೂಡ ಕಂಪ್ಲೀಟ್ ಆಗುತ್ತೆ, ಮತ್ತು ನಮ್ಮ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಎಲ್ಲ ಸೌಲಭ್ಯಗಳಿದೆ ಲೈವಲ್ಲಿ. ನಾವು ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕಾದ್ರೆ 100 ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ಲೈವ್ ಮಾಡಬೇಕಾಗಿತ್ತು. ಈಗ ನೋಡಿ 50ಗೆ ಎಲ್ಲ ಇದೆ ಅಂತ ಸೌಲಭ್ಯಗಳನ್ನು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಲೈವ್ ಚಾಟನ್ನು ಉಪಯೋಗ ಮಾಡ್ಕೊಳ್ಳಿ. ಫ್ರೆಂಡ್ಸ್, 100 ಸಬ್ಸ್ಕ್ರೈಬ್ ಆದಮೇಲೆ ಸಿಗೋವಂಥವೆಲ್ಲ ಈಗ 50 ಸಬ್ಸ್ಕ್ರೈಬ್ಗೆ ಸಿಗ್ತಾ ಇದೆ. ನಂತರ ನಾವು ನೋಡಿ ಬನ್ನಿ, 1000 ಸಬ್ಸ್ಕ್ರೈಬ್ ಆದರೆ ಮಾತ್ರ ನಮ್ಮ ಚಾನಲ್ ಮೊನೆಟೈಸೇಷನ್ ಆನ್ ಆಗ್ತಿತ್ತು. ಅಂದರೆ ಈಗ ನಮ್ಮ 1000 ಸಬ್ಸ್ಕ್ರೈಬ್ ಆದರೆ ಸಾಕಪ್ಪ ಅಂತ ಪ್ರತಿಯೊಂದು ದಿನಾನೂ ಕೂಡ ನಾವು ಕನಸು ಕಾಣ್ತಾ ಇರ್ತೀವಿ, 1000 ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳಿ. ಆದ ತಕ್ಷಣ ನಾವು ಎಂಥ ಖುಷಿಯಾಗಿರ್ತೀವಿ ಗೊತ್ತಾ. ತುಂಬ ಅಂದರೆ ತುಂಬ ನಮ್ಮ ಕನಸು ನನಸಾಯ್ತು ಅಂತ ಹೇಳಿ ನಾವು ತುಂಬ ಖುಷಿಯಿಂದ ಇರ್ತೀವಿ. ಹಾಗೆ ಆದರೆ ಈಗ ಏನಂತ ಅಂದರೆ 500 ಆದರೆ ಸಾಕು, ಆಫ್ ಮೊನೆಟೈಸೇಷನ್ ಆನ್ ಆಗುತ್ತೆ ಅಲ್ವಾ. ಫ್ರೆಂಡ್ಸ್, ಇವೆಲ್ಲವನ್ನು ಉಪಯೋಗ ಮಾಡ್ಕೊಳ್ಳಿ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗಂತೂ ತುಂಬ ಬಂಪರ್ ಲಾಟ್ರಿ ಹೊಡೆದಂಗಿದೆ. ಯಾಕಂತ ಅಂದರೆ ನಮಗಂತೂ ಅಷ್ಟೊಂದು ಇರಲಿಲ್ಲ. ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, 2 ವರ್ಷ 3 ವರ್ಷ ಕಾಯ್ತಾನೆ ಇದ್ದೀವಿ, ಇನ್ನೂ ಮೊನೆಟೈಸೇಷನ್ ಆನ್ ಆಗಿಲ್ಲ. ನಿಮಗೆ ಇಷ್ಟೆಲ್ಲ ಸೌಲಭ್ಯ ಇದೆ, ಬೇಗ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿಕೊಂಡು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವೀಡಿಯೋಸ್ಗಳನ್ನು ಹಾಕಿ ಒಳ್ಳೆ ಕ್ವಾಲಿಟಿ ಇರುವಂಥ ವೀಡಿಯೋಸ್ಗಳನ್ನು ಕೊಡ್ತಾ ಹೋಗಿ. ನಾವು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನು ಕೊಡ್ತಾ ಇದ್ರೂ ಕೂಡ ನಮಗೆ ಅಷ್ಟೊಂದು ವ್ಯೂಸ್ ಇರಲಿಲ್ಲ. ಈಗೆಲ್ಲ ನಿಮಗೆ ನೋಡಿ ಎಷ್ಟೊಂದು ಫೀಚರ್ಸ್ ಇದೆ, ಅದನ್ನೆಲ್ಲ ಬಳಸ್ಕೊಂಡು ನಿಮ್ಮ ಚಾನಲ್ನ ಬೇಗ ಗ್ರೋ ಮಾಡ್ಕೋಬೋದು ಅಲ್ವಾ ಫ್ರೆಂಡ್ಸ್. ಎಲ್ಲರೂ ಕೂಡ ಇದನ್ನು ಬಳಸ್ಕೊಂಡು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಕಂಪ್ಲೀಟ್ ಮಾಡ್ತಾ ಹೋದಂಗೆ ನಿಮಗೆ 50,000 ಕಂಪ್ಲೀಟ್ ಆಗಲಿ, 1,00,000 ಕಂಪ್ಲೀಟ್ ಆಗಲಿ. 1,00,000 ಕಂಪ್ಲೀಟ್ ಆದರೆ ಸಾಕು, ನಿಮಗೆ ಸಿಲ್ವರ್ ಬಟನ್ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರ ಕನಸಾಗಿರುತ್ತೆ. ಏನೋ ಒಂದ್ಸಲ ಆದರೂ ನಾವು ಅವಾರ್ಡ್ ತೊಗೋಬೇಕು ಅಂತ ಎಲ್ಲ ದೊಡ್ಡ ಯೂಟ್ಯೂಬರ್ಸ್ಗಳು ಕನಸು ಕಾಣ್ತಿರ್ತಾರೆ.
1,00,000 ಕಂಪ್ಲೀಟ್ ಆದರೆ ಸಾಕಪ್ಪ ಅನಿಸ್ತಿರುತ್ತೆ ಅವರಿಗೆ. ನಮಗೆ 1500 ಅಷ್ಟರಲ್ಲೇ ಇದ್ದೀವಿ, ಮುಂದೆ ಹೋಗ್ತಾ ಹೋಗೋಣ, ಮುಂದೆ ನಾವು ಕೂಡ ಅಚೀವ್ ಮಾಡೋಣ, ಸಬ್ಸ್ಕ್ರೈಬರ್ಗಳನ್ನು ಜಾಸ್ತಿ ಮಾಡ್ಕೊಳ್ಳೋಣ, ಹಾಗೆ ನಮ್ಮ ವಾಚಿಂಗ್ ಟೈಮನ್ನು ಕೂಡ ನಾವು ಕಂಪ್ಲೀಟ್ ಮಾಡಿಕೊಂಡು ಮೊನಟೈಸೇಷನ್ ಆನ್ ಆದರೆ ಸಾಕಪ್ಪ, ಅರ್ನ್ ಆದರೆ ಸಾಕಪ್ಪ ಅಂತ ನಾವಿನ್ನು ಅದನ್ನೇ ಕಾಯ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಬಾ ಎಲ್ಲರೂ ಕೂಡ ಯೂಟ್ಯೂಬನ್ನು ಕ್ರಿಯೇಟ್ ಮಾಡ್ಕೊಳ್ಳಿ.